ಏನು ಮೇಡಮ್, ಈ ಒಂದು ಮಕ್ಕಳಲ್ಲಿ ಆಟಿಸಮ್ ಕಾಯಿಲೆ ಅಂತ ನಾವೇನು ಹೇಳ್ತೀವಿ, ಬರೋದಕ್ಕೆ ಏನು ಕಾರಣ, ಅದರ ರೋಗ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ? ಸೊ ಕಾರಣಗಳನ್ನು 3 ಭಾಗವಾಗಿ ವಿಂಗಡಿಸ್ಬೋದು. ಜೆನೆಟಿಕ್ ಕಾಸಸ್, ಎನ್ವಿರಾನ್ಮೆಂಟಲ್ ಕಾಸಸ್, ಆಮೇಲೆ ಬ್ರೈನ್ ಡಿಫ್ರೆನ್ಸಸ್ ಅಂತ. ಜೆನೆಟಿಕ್ ಕಾಸಸ್ ಅಂದರೆ ನಮ್ಮ ಜೀನ್ಸಲ್ಲಿ ಬರುವಂತಹದ್ದು ಲಕ್ಷಣಗಳು ಯಾವುದರಿಂದ ಬರ್ಬೋದು ಅಂತ. ಕೆಲವು ಸಿಂಡ್ರೋಮ್ಸ್ ಇದಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಅಂತಂದರೆ ರೆಟ್ ಸಿಂಡ್ರೋಮ್ ಅಂತ ಒಂದಿರುತ್ತೆ, ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಅಂತ ಇರುತ್ತೆ. ಇಂಥ ಸಿಂಡ್ರೋಮ್ಗಳು ಅಂದರೆ ಕೆಲವು ಗುಂಪಾಗಿ ಒಂದು ಲಕ್ಷಣಗಳು ಕಾಣಿಸುವಾಗ ಆಟಿಸಮು ಒಂದು ಇರುತ್ತೆ ಅಂತ ಮಕ್ಕಳಲ್ಲಿ. ಹಾಗೆ ನೀವು ಸಾಮಾನ್ಯವಾಗಿ ಇರ್ಬೋದು ಡೌನ್ ಸಿಂಡ್ರೋಮ್ ಅಂತ ಒಂದಿದೆ, ಅಂಥ ಮಕ್ಕಳಲ್ಲಿ ಸಹ ಆಟಿಸಮ್ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಕೆಲವು ಜೀನ್ಸಲ್ಲಿ ಸಡನ್ನಾಗಿ ಮ್ಯೂಟೇಷನ್ ಆಗ್ಬೋದು. ಸೊ ಯಾರಿಗೂ ಇರಲಿಲ್ಲ ಫ್ಯಾಮಿಲಿಯಲ್ಲಿ, ಸಡನ್ನಾಗಿ ಇದೊಂದು ಮಗು ಕಾಣಿಸ್ಕೊಳ್ಳುತ್ತೆ ಅಂದಾಗ ಮ್ಯೂಟೇಷನ್ಸ್ ಬಗ್ಗೆ ಯೋಚನೆ ಮಾಡೋವಂಥದ್ದು. ಒಂದೇ ತಾಯಿ ಮಕ್ಕಳಲ್ಲಿ ಟ್ವಿನ್ಸ್ ಇದ್ದಾಗ 40-50% ಮಕ್ಕಳಲ್ಲಿ ಸ್ವಲ್ಪ ಜೀನ್ಸ್ ಮ್ಯಾಚ್ ಆಗುವಂಥದ್ದಿದೆ. ಒಂದು ಮಗು ಜೆನೆಟಿಕ್ಕಿಂದ ಆಟಿಸಮ್ ಆಗಿದ್ದಾಗ ನೆಕ್ಸ್ಟ್ ಹುಟ್ಟೋ ಮಗುವಲ್ಲಿ 40-50% ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಎನ್ವಿರಾನ್ಮೆಂಟಲ್ ಕಾಸ್ ಅಂತೀವಿ. ನಮ್ಮ ಸುತ್ತಲೇ ಇರೋವಂಥ ರೀಸನ್ಸ್ ಏನಿರ್ಬೋದು ಅಂದರೆ ಪ್ರೀನೇಟಲ್ ಕಾಸಸ್. ತಾಯಿಯ ಗರ್ಭದಲ್ಲಿದ್ದಾಗ ಏನೇನು ಎಕ್ಸ್ಪೋಜರ್ ಆಗಿತ್ತು, ತಾಯಿ ಏನಾದರೂ ಫಿಟ್ಸಿನ ಮೆಡಿಸಿನ್ಸ್ ತೊಗೊಂಡಿದ್ರೆ, ಹೀಗೆ ಕೆಲವು ಮಾತ್ರೆಗಳು, ಔಷಧಿಗಳು ಅಥವಾ ಕಾಯಿಲೆಗಳು ಬಂದಿದ್ದರೆ ತಾಯಿಯ ಗರ್ಭದಲ್ಲಿದ್ದಾಗ ಅಂಥ ಮಕ್ಕಳಲ್ಲಿ ಆಟಿಸಮ್ ಲಕ್ಷಣಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಆಕ್ಸಿಜನ್ ಸಪ್ಲೈ ಸರಿ ಹೋಗದೇ ಇದ್ದರೆ ಅಮ್ಮನ ಗರ್ಭದಲ್ಲಿದ್ದಾಗ ಅಂಥ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಬಿಟ್ಟು ಹುಟ್ಟಿದ ತಕ್ಷಣ ಅಳದೇ ಇದ್ದರೆ, ಮಗು ತಾಯಿ ಗರ್ಭದಲ್ಲಿ ವೆಯ್ಟ್ ಗೇನ್ ಸರಿಗಾಗದೇ ಇದ್ದರೆ, ಅವಳಿ ಜವಳಿ ಇದ್ದರೆ, ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ರೆ ಅಂಥ ಮಕ್ಕಳಲ್ಲಿ ಜಾಸ್ತಿ ಪ್ರತಿಶತ ಕಾಣೋ ಸಾಧ್ಯತೆ ಇರೋವಂಥದ್ದು. ಹುಟ್ಟಿದ ತಕ್ಷಣ NICU ಬೇಕಾದರೆ ಅಂದರೆ ಹುಟ್ಟಿದ ಮಕ್ಕಳಿಗೆ ಫಿಟ್ಸ್ ಬರೋವಂಥದ್ದು, ಅಕ್ಯೂಟ್ ಬ್ರೀದಿಂಗ್ ಡಿಫಿಕಲ್ಟಿ ಆಗೋವಂಥದ್ದು, ಪದೇ ಪದೇ ಆಸ್ಪತ್ರೆಗೆ ಹೋಗಬೇಕಾಗೋವಂಥದ್ದು, ಇಂಥ ಲಕ್ಷಣಗಳಿದ್ದಾಗ ಕೆಲವು ಮಕ್ಕಳಲ್ಲಿ ಆಟಿಸಮ್ ಕಾಣಿಸ್ಕೊಳ್ಬೋದು. 3ನೇ ಭಾಗ ಅಂತಂದರೆ ಬ್ರೈನ್ ಡಿಫ್ರೆನ್ಸಸ್. ಇಂಥ ಮಕ್ಕಳಲ್ಲಿ ಏನು ಆ್ಯಕ್ಚುಲಿ ಬ್ರೈನಲ್ಲಿ ಏನು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ ಕೆಲವು ಭಾಗಗಳು, ಈಗ ಬ್ರೈನನ್ನು ಲೋಬ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಪಾರ್ಟ್ಗಳಿರ್ತವೆ. ಅಂಥ ಪಾರ್ಟ್ಗಳಲ್ಲಿ ಸೈಜ್ ಕಮ್ಮಿ ಆಗಿರೋವಂಥದ್ದು, ಕನೆಕ್ಷನ್ಗಳು ಸಿನ್ಯಾಪ್ಸ್ ಅಂತ ಹೇಳ್ತೀವಿ. ಹೇಗೆ ಒಂದು ವೈರ್ಗೆ ಒಂದು ವೈರ್ ಕನೆಕ್ಷನ್ ಇರುತ್ತೋ ಬ್ರೈನಲ್ಲಿ ಸಹ ಹಾಗೆ ಇರುತ್ತೆ. ಆ ಸಿನ್ಯಾಪ್ಸ್ ಅಲ್ಲಿ ಡಿಫ್ರೆನ್ಸಸ್ ಕಾಣಿಸ್ಕೊಳ್ಳುವಂಥದ್ದು. ಇಂಥ ಮಕ್ಕಳಲ್ಲಿ ಈ 3 ಕಾರಣಗಳಿಂದ ಆಗೋ ಸಾಧ್ಯತೆ ಇದೆ. ಎನ್ವಿರಾನ್ಮೆಂಟಲ್ ಕಾಸಲ್ಲಿ ಇನ್ನೂ ಒಂದಂದರೆ ಸ್ಕ್ರೀನ್ ಎಕ್ಸ್ಪೋಜರ್. ಎಳೆ ಮಕ್ಕಳಲ್ಲಿ ಗ್ರೋಯಿಂಗ್ ಬ್ರೈನ್ಸಲ್ಲಿ ನಾವು ಎಷ್ಟು ಅತಿ ಹೆಚ್ಚು ಸ್ಕ್ರೀನು, ಫೋನು, ಮೊಬೈಲು ಕೊಡ್ತೀವೋ ಅಂಥ ಮಕ್ಕಳಲ್ಲಿ ವರ್ಚುವಲ್ ಆಟಿಸಮ್ ಅನ್ನೋಂಥ ಒಂದು ಲಕ್ಷಣಗಳು ಕಾಣಿಸ್ಕೋಬೋದು. ಆ ಮಕ್ಕಳಲ್ಲಿ ಬ್ರೈನಲ್ಲಿ ಡಿಫ್ರೆನ್ಸ್ ಇರಬೇಕು ಅಂತೇನಿಲ್ಲ, ಜೆನೆಟಿಕ್ ಆಗಬೇಕು ಅಂತೇನಿಲ್ಲ, ನಾವು ಹುಟ್ಟಾಕ್ಸ್ಕೊಂಡು ಕೇಳಿ ಮಾಡಿರೋ ಯಾವ ರೀತಿ ನೋಡ್ಕೊಳ್ತೀವಿ ಮಕ್ಕಳು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರಣಗಳು ಈ 3 ಭಾಗಿಸ್ಬೋದು. ಓಕೆ, ಲಕ್ಷಣಗಳನ್ನು ನೋಡಿದ್ರೆ ಕ್ಲಿನಿಕಲ್ ಫೀಚರ್ಸ್ ಏನಿರ್ತವೆ ಅಂದರೆ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸ್ಪೆಕ್ಟ್ರಮ್ ಅಂತಂದರೆ ಒಂದು ಆ ಛತ್ರಿ ಥರ, ಅದ್ರ ಕೆಳಗಡೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೋಬೋದು ಅಂತ. ತಲೆಯಿಂದ ಕಾಲ್ವರೆಗೆ ಬಹಳಷ್ಟು ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಕೆಲವು ಮಕ್ಕಳಿಗೆ ಫಿಟ್ಸ್ ಬರ್ಬೋದು, ಕೆಲವು ಮಕ್ಕಳಿಗೆ ದೃಷ್ಟಿ ದೋಷ ಇರ್ಬೋದು. ಆ ದೃಷ್ಟಿ ಸರಿಗಿದ್ರೂ ನೋಡೋದು ಅರ್ಥ ಆಗ್ತಿದೆಯೋ ಇಲ್ವೋ, ಸೆನ್ಸರಿ ಇಶ್ಯೂಸ್ ಇರ್ಬೋದು, ಕೇಳಿಸ್ಕೊಳ್ಳೋದು ಅರ್ಥ ಆಗ್ತಿದೆಯೋ ಇಲ್ವೋ, ಸ್ವಲ್ಪ ಗಲಾಟೆ ಜಾಸ್ತಿಯಾಗಿ ಮಿಕ್ಸಿ ಸೌಂಡು, ಗಾಡಿ ಹೋಗೋ ಸೌಂಡ್ ಆದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಕಿವಿ ಮುಚ್ಕೊಳ್ಳೋವಂಥ, ಇರಿಟೇಟ್ ಆಗೋವಂಥದ್ದು. ಅದು ಬಿಟ್ಟು ಎಷ್ಟೊಂದು ಮಕ್ಕಳಿಗೆ ಅರೌಂಡ್ 50-70% ಮಕ್ಕಳಿಗೆ ಸ್ಟಮಕ್ ಅಪ್ಸೆಟ್, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಅಂದರೆ ಮೋಷನ್ ಸರಿಗೆ ಹೋಗದೇ ಇರೋವಂಥದ್ದು, ಕಾನ್ಸ್ಟಿಪೇಷನ್, ಗಟ್ಟಿಯಾಗಿ ಮೋಷನ್ ಹೋಗುವಂಥದ್ದು, ಹೀಗೆ ನಾನಾ ರೀತಿಯಾದಂಥ ಬಿಹೇವಿಯರಲ್ ಇಶ್ಯೂ ಇರ್ಬೋದು. ಈ ಆಟಿಸಮ್ ಕೆಳಗಡೆ ಕೆಲವು ಬಿಹೇವಿಯರಲ್ ಪ್ರಾಬ್ಲಮ್ಸು ಇರೋವಂಥದ್ದು. ಏನು ಹಾಗೆಂದರೆ ಕೂತ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ಒಂದು ಜಾಗದಲ್ಲಿ ಕೂತು ಫೋಕಸ್ ಮಾಡಿ ಅಟೆನ್ಷನ್ ಕೊಡೋವಂಥದ್ದು ಕಷ್ಟ ಆಗೋವಂಥದ್ದು. ಅದು ಬಿಟ್ಟು ಮಾಡಿದ್ದನ್ನೇ ಪದೇ ಪದೇ ಮಾಡೋವಂಥದ್ದು, ಮಾಡಿದ್ದನ್ನೇ ಆಟ ಆಡೋವಂಥದ್ದು, ಅದೇ ಮೂವ್ಮೆಂಟ್ ಮಾಡೋವಂಥದ್ದು, ಅದರೊಳಗೆ ಅವ್ರಿಗೆ ಏನೋ ಒಂದು ಸೂದಿಂಗ್ ಎಫೆಕ್ಟ್ ಸಿಗೋವಂಥದ್ದು. ಬೇಜಾರಾಗಲ್ಲ ಮಕ್ಕಳಿಗೆ, ಎಷ್ಟೇ ಬಾರಿ ಮಾಡಿದ್ರು ಅದೇ ಮಾಡ್ತಿರೋವಂಥದ್ದು. ಸೊ ಲಾಸ್ಟಲ್ಲಿ ನೋಡಬೇಕಾದ್ರೆ 3 ಟ್ರಯಾಡ್ ಅಂತ ಹೇಳ್ತೀವಿ. ಮಾಡಿದ್ದನ್ನೇ ಮಾಡೋವಂಥ ಲಕ್ಷಣಗಳು, ಹೇಳಿದ್ದನ್ನೇ ಹೇಳೋವಂಥದ್ದು, ಅಥವಾ ರಿಸ್ಟ್ರಿಕ್ಟೆಡ್ ಕಮ್ಯುನಿಕೇಷನ್, ಒಬ್ಬರ ಜೊತೆ ಬೆರೆತು ಮಾತಾಡೋವಂಥದ್ದು ಕಮ್ಮಿ ಇರಬಹುದು, ಅಥವಾ ಸ್ವಲ್ಪ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.